ಹಾಯ್ ನಮಸ್ಕಾರ ಎಲ್ಲರಿಗೂ. ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಮಿನಿ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಬನ್ನಿ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ತೋರಿಸ್ತೀನಿ ಇವತ್ತು ಏನು ಮಾಡ್ತೀನಿ ಅಂತ. ಸೊ ಅದಕ್ಕೆ ಫಸ್ಟ್ ನಾವು ಕಾರ್ ಹತ್ರ ಬಂದು ಕಾರ್ ಕೀ ತೆಗೆದು ಕಾರಲ್ಲಿರೋ ಬಟ್ಟೆನ ತಗೊಂಡು ಫಸ್ಟು ನಾವು ಕಾರ್ನ ಕ್ಲೀನ್ ಮಾಡ್ಕೋಬೇಕು ಇನ್ಸೈಡು. ನಾನು ಯಾವಾಗಲೂ ಫಸ್ಟ್ ಮಾಡೋದೇ ಅದೇ. ಯಾವಾಗಾದರೂ ಗಾಡಿ ತೆಗಿಬೇಕಂದ್ರೆ ಕ್ಲೀನ್ ಮಾಡಿದೆ ಗಾಡಿ ತೆಗಿಯೋದೇ ಇಲ್ಲ. ನೋಡಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ, ಡಸ್ಟೆಲ್ಲ ಹೊಡ್ಕೊತೀನಿ. ಯಾಕಂದರೆ ಅಕ್ಕಪಕ್ಕ ಎಲ್ಲ ಕೆಲಸ ಜಾಸ್ತಿ ಮಾಡ್ತಾಯಿದ್ದಾರೆ, ಸಿವಿಲು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಸೊ ಸ್ವಲ್ಪ ಅದಕ್ಕೆ ಯಾವಾಗಲೂ ಡಸ್ಟ್ ಬೀಳ್ತಾನೆ ಇರುತ್ತೆ. ನಾವು ಯಾವಾಗಲೂ ಕ್ಲೀನ್ ಮಾಡಿದ್ರು ಮತ್ತೆ ಡಸ್ಟ್ ಬೀಳ್ತಾನೆ ಇರುತ್ತೆ. ಸೊ ಎವ್ರಿ ಮಾರ್ನಿಂಗ್ ನಾನು ಗಾಡಿ ಕ್ಲೀನ್ ಮಾಡಿದೆ, ಗಾಡಿನ ತೆಗಿಯೋದೇ ಇಲ್ಲ, ಮೂವ್ ಮಾಡೋದೇ ಇಲ್ಲ. ಅದಕ್ಕೆ ಇವತ್ತು ಸಿಟಿ ಕಡೆ ಒಂದು ಕೆಲಸ ಬಂದಿದೆ ಅಂತ ನಾವು ಹೋಗ್ತಾ ಇದ್ದೀವಿ. ಸೊ ನಾನು ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಆಲ್ಮೋಸ್ಟ್ ಎಲ್ಲ ಹೊರಗಡೆಯಿಂದ ಎಲ್ಲ ಕ್ಲೀನ್ ಆಯಿತು. ಈಗ ಒಳಗಡೆ ಕ್ಲೀನ್ ಮಾಡ್ಕೋಬೇಕು. ಕಾರೆಲ್ಲ ಕ್ಲೀನ್ ನೋಡಿ ಒಳಗಡೆ ಒಂದು ಬಟ್ಟೆ ಕ್ಲೀನ್ ಮಾಡೋಕ್ಕೆ ಒಳಗಡೆ ಒಂದು ಬಟ್ಟೆ ಸಪ್ರೇಟ್ ಆಗಿದೆ, ಹೊರಗಡೆ ಒಂದು ಬಟ್ಟೆ ಸಪ್ರೇಟ್ ಆಗಿದೆ. ಯಾಕಂದರೆ ನನ್ನ ಪಾಲಿಸಿ ಏನಂದರೆ ಒಳಗಡೆ ಡ್ಯಾಶ್ ಬೋರ್ಡ್ ಅಂದರೆ ದೇವ್ರು ಇರ್ತಾನೆ, ಅದಕ್ಕೆ. ಸೊ ದೇವ್ರಿಗೆ ಒಂದು ಮರ್ಯಾದೆ ಕೊಡಬೇಕಲ್ಲ. ಹೊರಗಡೆ ಎಲ್ಲ ಗಲೀಜಾಗಿರುತ್ತೆ, ಅದೇ ಗಲೀಜು ಬಟ್ಟೆ ತೊಗೊಂಡು ಒಳಗಡೆ ಒರೆಸಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಅದು ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ಎರಡೆರಡು ಬಟ್ಟೆನ ಯಾವಾಗಲೂ ಮೇಂಟೈನ್ ಮಾಡ್ತಾನೆ ಇರ್ತೀನಿ. ಕಾರ್ ಆಗಲಿ ಬೈಕ್ ಅವಾಗ ನೀಟಾಗಿರುತ್ತೆ. ದೇವರು ಕಾರು ಡ್ಯಾಶ್ ಬೋರ್ಡ್ ಅಂದರೆ ನಮಗೆ ಒಂಥರ ದೇವ್ರ ಮನೆ ಇದ್ದಂಗೆ. ಸೊ ಅದಕ್ಕೆ ಗಲೀಜು ಬಟ್ಟೆನೆಲ್ಲ ತೊಗೊಂಡು ಒರೆಸಿದ್ರೆ ಇದು ಆಗಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ಎರಡು ಬಟ್ಟೆನೇ ಯೂಸ್ ಮಾಡೋದು. ನೋಡಿ ರುದ್ರಾಕ್ಷಿನೆಲ್ಲ ಇಟ್ಟಿದ್ದೀನಿ. ನಾನದು ಆದಿಯೋಗಿ ಚಿಕ್ಕಬಳ್ಳಾಪುರ ಆದಿಯೋಗಿ ಸ್ಟ್ಯಾಚು ಹತ್ರ ಫಸ್ಟ್ ಟೈಮ್ ಹೋದಾಗ ತೊಗೊಂಡಿರೋದು. ನಾವು ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಫಸ್ಟ್ ಟೈಮ್ ಹೋದಾಗ ಈ ಮೂರ್ತಿನ ತೊಗೊಂಡಿರೋದು. ನೋಡಿ ಅದಾದಮೇಲೆ ಬಜರಂಗಿ, ಫ್ಲೈಯಿಂಗ್ ಬಜರಂಗಿ, ಇವನು ನಮ್ಮ ಫೇವ್ರೆಟ್ಟು ಗಾಡ್ಗಳು. ಫಸ್ಟು ಶಿವ, ಆಮೇಲೆ ಬಜರಂಗಿ. ಶಿವ ಅಂದರೆ ಲೋಕಕ್ಕೆ ಒಬ್ಬನೇ ಶಿವ, ಮುಕ್ಕಣ್ಣ. ನಾನು ಹೋಗ್ತಾ ಎಲ್ಲಿ ಮಾಡ್ತೀನಿ ಅಂತ ಸೊ ಈಗ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡಿದ್ದೆ, ರೈಟು ಹೋಗ್ತೀವಿ. ಟಿಫನ್ ಎಲ್ಲ ತಿನ್ಕೊಂಡು ನಾವು ಆಗಲೇ. ಸೊ ಅದಕ್ಕೆ ನಿಮ್ಮದೆಲ್ಲ ಆಯಿತು ಅಂತ ತಿಳ್ಕೊತೀನಿ. ನಾನಿವಾಗ ಮೆಜೆಸ್ಟಿಕ್ ಹತ್ರ ಗ್ರ್ಯಾಂಡ್ ಮಾಲ್ ಅಂತ ಇದೆ, ಅಲ್ಲಿ ಏನೋ ಒಂದು ಕೆಲಸ ಬಂದಿದೆ, ಹೋಗಬೇಕು. ಸೊ ಅದಕ್ಕೆ ಇಲ್ಲೇ ಟ್ರಾಫಿಕಲ್ಲಿ ಜಾಮ್ ಆಗಿದೆ, ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀನಿ. ಎಲ್ಲಿ ಅಂದರೆ ನಿಯರ್ ಇದು ನಿಮಗೆ ಬಂದು ವಿಧಾನಸೌಧ ಫ್ರಂಟ್ ಸೈಡು ನೋಡ್ಬೇಕು ನೀವು. ವಿಧಾನಸೌಧ ಫ್ರಂಟು ಬ್ಯಾಕು ತುಂಬ ಚೆನ್ನಾಗಿದೆ. ಗಾಂಧಿ ಸ್ಟ್ಯಾಚುನ ಮಾಡಿದ್ದಾರೆ, ಕೆಂಪೇಗೌಡ, ಸಂಗೊಳ್ಳಿ ರಾಯಣ್ಣ ಮತ್ತು ಅಂಬೇಡ್ಕರ್ ಅವ್ರ ಸ್ಟ್ಯಾಚುನೆಲ್ಲ ಮಾಡಿದ್ದಾರೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು. ಒನ್ ಆಫ್ ದಿ ಫೇವ್ರೆಟ್ ಪ್ಲೇಸ್ ಇನ್ ಬೆಂಗಳೂರು ಅಂತಲೇ ಹೇಳ್ಬೋದು ನಮ್ಮದು. ಯಾಕಂದರೆ ಆ ಥರ ಕಲಾಕೃತಿಯ ವಿನ್ಯಾಸ ಎಲ್ಲ ನೋಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನನಗೂ ಕೂಡ ತುಂಬ ಇಷ್ಟ. ಅದಕ್ಕೆ ನೋಡಿ ಜಾಗ್ವಾರ್ ಕಾರ್ ನಾನು ಈ ಜಾಗ್ವಾರ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಮನುಷ್ಯನಿಗೂ ಕನಸು ಅನ್ನೋದು ಇರಬೇಕು. ಆ ಕನಸಿನಿಂದ ನಾವು ಓಡ್ತಾ ಇರಬೇಕು. ಕನಸು ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಸಾಲದು. ಜಾಗ್ವಾರ್ ಕಾರ್ ಏನಕ್ಕೆ ತೋರಿಸಿದೆ ಅಂದರೆ, ಆ ಕನಸಿಂದ ಬಿದ್ದರೆ ನಾವು ಸಕ್ಸಸ್ ಕಂಡಾಗ ಜಾಗ್ವಾರಲ್ಲಿ ಕೂತ್ಕೊಂಡು ಓಡಿಸ್ಬೋದಲ್ಲ ಅಂತ ನಮ್ಮದು ಒಂದು ಆಸೆ ಇರುತ್ತೆ. ಸೊ ಆಸೆ ಎಲ್ಲರೂ ಇಟ್ಕೊಳ್ಳಿ, ಕನಸಿಂದೆ ಓಡಿ ಅಂತ ನಾನು ಹೇಳ್ತಿದ್ದೀನಿ. ನೋಡಿ ಜಾಗ್ವಾರಲ್ಲಿ ಕೂತಿರೋರು ತುಂಬ ಅದೃಷ್ಟವಂತರು. ಸೊ ಅದಕ್ಕೆ ಅವರು ಯೋಗ್ಯತೆ ಅರ್ಹತೆ ಎಲ್ಲ ಇದೆ. ಯಾಕಂದರೆ
ಆ ಥರ ಕಷ್ಟಪಟ್ಟಿರ್ತಾರೆ. ಆ ಥರ ಕಷ್ಟಪಟ್ಟಿರೋದಕ್ಕೆ ಅವರಿಗೆ ಜಾಗ್ವಾರ್ ಕಾರ್ ಸಿಕ್ಕಿರೋದು. ಸೊ ನಾನು ಏನು ಅನ್ಕೊತೀನಿ ಅಂದರೆ, ಏನೇ ಯಾವುದೇ ಒಂದು ವರ್ಕ್ ಮಾಡಿದ್ರು ತುಂಬ ಶ್ರದ್ಧೆಯಿಂದ ಕಷ್ಟಪಟ್ಟು ಮಾಡಬೇಕು. ಆವಾಗಲೇ ನಮಗೆ ದೊಡ್ಡದಾಗಿ ಒಲಿಯೋದು. ಆ ಕನಸಿಂದೆ ನೀವು ಯಾವಾಗ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಅಂದ್ಕೊಂಡು ನೀವು ಕೆಲಸ ಮಾಡ್ತೀರೋ ಅವಾಗ ಜೀವನದಲ್ಲಿ ಸಕ್ಸಸ್ ಕಾಣೋಕ್ಕೆ ತುಂಬ ಅರ್ಹತೆ. ಆ ಕನಸಿನಿಂದ ನಮ್ಮ ಓಟನೂ ಇರಬೇಕು. ಸೊ ಅದಕ್ಕೆ ಈ ಜಾಗ್ವಾರ್ ಕಾರ್ ತೋರಿಸಿದ್ದೀನಿ. ಎಲ್ಲರಿಗೂ ಒಂದು ಏಮ್ ಇರಬೇಕು. ಆ ಏಮು ದೊಡ್ಡದಾಗಿರ್ಬೇಕು. ಆ ಏಮ್ ಮುಂದೆ ನಾವು ಹಿಂದೆ ಫಾಲೋಅಪ್ ಮಾಡ್ಕೊಂಡು ಹೋಗ್ಬೇಕು. ಇದೇ ನೋಡಿ. ಸೊ ನಿಮಗೆ ಕಾಣಿಸ್ತಾ ಇರೋ ಈ ರೋಡ್ ಬಂದು ನಮಗೆ ವಿಧಾನಸೌಧ ಫ್ರಂಟ್ ಸೈಡು ಸ್ವಲ್ಪ ಜಸ್ಟಲ್ಲೇ ಮಿಸ್ ಆಗೋಯ್ತು. ಫೋನ್ ತಗೊಂಡು ತೋರಿಸ್ಬೇಕು ಅಂತ ಇದ್ದೆ ವಿಧಾನಸೌಧ. ಸೊ ಸ್ವಲ್ಪ ಮಿಸ್ ಆಗೋಯ್ತು, ಸಾರಿ. ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ. ನೋಡಿ ಇದೆ ಫ್ರಂಟ್ ಸೈಡು. ಸಾಯಂಕಾಲ ಕೆಲಸ ನೋಡಿ ಬರೋಷ್ಟೊತ್ತಿಗೆ ಇಲ್ಲೊಂದು ಕೇರಳದೊಂದು ಕಿಚನ್ ಇತ್ತು, ತುಂಬ ಚೆನ್ನಾಗಿದೆ. ನೋಡಿ ಇನ್ನೇನು ಕೆಲಸ ಮುಗೀತು. ಸೊ ಏನೋ ತೋರಿಸ್ಬೇಕು ಅಂತ ಹೋದೆ, ಯಾಕೋ ಇವತ್ತು ತೋರ್ಸೋಕ್ಕಾಗಲಿಲ್ಲ. ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಬಾಸ್ಗಳಿದ್ರು. ಸೊ ಅದಕ್ಕೆ ಫೋನ್ ತೆಗಿಯೋಕ್ಕಾಗಲಿಲ್ಲ. ಸೊ ಸಾರಿ, ನೆಕ್ಸ್ಟ್ ಟೈಮ್ ಹೋದಾಗ ನಾನು ಎಲ್ಲ ಕಡೆ ತೋರಿಸ್ತೀನಿ. ಅದಕ್ಕೆ ನೋಡಿ ಇವಾಗ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಟೈಮ್ ಎಷ್ಟು ಅಂದರೆ ಆಲ್ಮೋಸ್ಟ್ 9 ಗಂಟೆ ಆಗ್ಬಿಟ್ಟೈತೆ. ಇಲ್ಲೇ ಮನೆಗೆ ಹೋಗ್ಬೇಕಾದ್ರೆ ನಾನು 10-11 ಗಂಟೆ ಆಗುತ್ತೆ. ಅದಕ್ಕೆ ಸೊ ಎಲ್ಲರಿಗೂ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್, ಗುಡ್ ನೈಟ್ ಫ್ರೆಂಡ್ಸ್. ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.